ಪ್ರಭಾವ ಲಾಬಿ ಆಪ್ತರಿಗಷ್ಟೇ ಪ್ರಶಸ್ತಿ. ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿ ಮೇಲೆ ಅನುಮಾನ. ನೆಪ ಮಾತ್ರಕ್ಕೆ ನೇಮಕವಾಗಿದ್ದ ಆಯ್ಕೆ ಸಮಿತಿ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಪ್ರಭಾವಕ್ಕೆ ಪ್ರಶಸ್ತಿ. ರಾಜ್ಯೋತ್ಸವ ಪ್ರಶಸ್ತಿ ಇದು ಕನ್ನಡ ನಾಡು ನುಡಿಯಾಗಿ ಕೆಲಸ ಮಾಡಿದಂಥವರು, ಕನ್ನಡದ ರಾಜ್ಯದ ಏಳಿಗೆಯ ದೃಷ್ಟಿಯಲ್ಲಿ ಕೆಲಸ ಮಾಡಿದಂಥವರು ಮತ್ತು ತಮ್ಮದೇ ಆದಂತಹ ಕೊಡುಗೆಯನ್ನು ಈ ಸಮಾಜಕ್ಕೆ ನೀಡಿದಂಥವ್ರನ್ನ ಗುರುತಿಸಿ ಗೌರವಿಸುವಂಥ ಒಂದು ಪ್ರಶಸ್ತಿ. ಪ್ರಶಸ್ತಿ ಬಂದರಷ್ಟೇ ಅವ್ರಿಗೆ ಗೌರವ ಅಂತೇಳಿ ಅಲ್ಲ, ಪ್ರಶಸ್ತಿಯ ಮೂಲಕವಾಗಿ ಅವರ ಕೆಲಸವನ್ನು ಗೌರವಿಸುವಂಥದ್ದು ಒಂದು ಸಂಪ್ರದಾಯ. ಆದರೆ ಈ ಗೌರವವನ್ನು ಕೂಡ ಕೆಲವರು ಸಂಪಾದಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಸಂಪಾದಿಸೋದಕ್ಕೆ ಬೇಕಾಗಿ ನಾನಾ ರೀತಿಯಂಥ ಪ್ರಭಾವವನ್ನು ಬಳಸ್ತಾ ಇರ್ತಾರೆ. ಅಂತಹ ಪ್ರಭಾವ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಂದರ್ಭದಲ್ಲಿ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಬರ್ತಾ ಇದೆ. ವಿಶೇಷವಾಗಿ ಪ್ರಶಸ್ತಿ ಆಯ್ಕೆ ಸಮಿತಿಯೊಂದನ್ನು ಸರ್ಕಾರ ಮಾಡಿತ್ತು. ಆ ಆಯ್ಕೆ ಸಮಿತಿಯ ಸದಸ್ಯರುಗಳಿಗೇ ಅರೆ ಇಂಥವ್ರಿಗೂ ಕೂಡ ಪ್ರಶಸ್ತಿ ಕೊಟ್ಟಿದ್ದಾರಾ ಅಂತೇಳಿ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಯಾಕಂದರೆ ಅವರು ಮಾಡಿರೋ ಶಿಫಾರಸ್ಸೇ ಒಂದು, ಇವರು ಕೊಟ್ಟಿರೋ ಪ್ರಶಸ್ತಿಗಳೇ ಮತ್ತೊಂದು ಅನ್ನುವಂತಹ ರೀತಿಯಲ್ಲಿ ಆಯ್ಕೆ ಆಗಿದೆಯಂತೆ. ಇದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಸರ್ಕಾರದ ಮಟ್ಟದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ. ಈ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರುಗಳಲ್ಲಿ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳುವಂತಹ ರೀತಿ, ಅದರಲ್ಲೂ ಕೆಲವರು ಪ್ರಭಾವಿಗಳು ಹೇಗೆ ಹೇಳ್ತಿದ್ದಾರೆ, ಆ ಸಮಿತಿಯಲ್ಲಿ ಇದ್ದಂತಹ ಕೆಲ ಪ್ರಮುಖರುಗಳು ಹೇಳ್ತಾ ಇದ್ದಂತಹ ಮಾತುಗಳನ್ನು ಗಮನಿಸಬೇಕಾಗಿರುವಂಥದ್ದು. ಅವ್ರು ಹೇಳ್ಕೊಳ್ತಾ ಇದ್ರು. ನಮ್ಮ ಜೊತೆ ಕೂಡ ಮಾತಾಡುವ ಸಂದರ್ಭದಲ್ಲಿ ಆಫ್ ದಿ ರೆಕಾರ್ಡಲ್ಲಿ ಮಾತಾಡುವ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಿಜಕ್ಕೂ ಈ ರಾಜ್ಯೋತ್ಸವ ಪ್ರಶಸ್ತಿ ಅನ್ನುವಂಥದ್ದು ಇರಬಾರ್ದು ಅಂತೇಳಿ. ಯಾಕಂದರೆ ಅಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ, ನಮಗೆ ಅಷ್ಟರ ಮಟ್ಟಿಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ, ಆಯ್ಕೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಟ್ಟಿಗೂ ಕೂಡ ಹೇಳ್ತಾ ಇದ್ರು. ಒಂದು ಕಡೆಯಲ್ಲಿ ಮೊದಲ ಹಂತದ ಪ್ರಭಾವ, ಆದರೆ ಅದೆಲ್ಲ ದಾಟಿ ಶಿಫಾರಸುಗಳು ಹೋದರೆ ಆ ಶಿಫಾರಸುಗಳಲ್ಲಿ ಅವುಗಳನ್ನು ಅರ್ಧಕ್ಕೆ ಅಲ್ಲ ಮುಕ್ಕಾಲು ಭಾಗವನ್ನು ಬದಿಗೆ ಸರಿಸಿ ಆಯ್ಕೆ ಮಾಡುವಂತಹ ರೀತಿ. ಇದು ಯಾವ ಕಾರಣಕ್ಕಾಗಿ ಹಾಗಾದರೆ ಇಂತಹ ರಾಜ್ಯೋತ್ಸವ ಪ್ರಶಸ್ತಿ ಇರುವಂಥದ್ದು? ಈ ಪ್ರಶ್ನೆ ಸಹಜವಾಗಿಯೇ ಇರುವಂಥದ್ದು. ನಾಡು ನುಡಿಗೆ ಸೇವೆ ಸಲ್ಲಿಸಿದಂಥವರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು, ಆ ಪ್ರಶಸ್ತಿಗೂ ಸಿಗುವಂಥ ಗೌರವ. ಅದೇ ಕಾರಣಕ್ಕಾಗಿ ಹಿಂದೆ ಸದಾನಂದ ಗೌಡರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಎಷ್ಟೋ ಪ್ರಶಸ್ತಿಗಳು ಕೊಡ್ತಾ ಇದ್ರು. ಆದರೆ ಅದರ ನಂತರ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಇಷ್ಟನೇ ವರ್ಷಕ್ಕೆ ಇಷ್ಟು ಪ್ರಶಸ್ತಿ ಅನ್ನೋಂಥದ್ದು ನಿಗದಿ ಮಾಡಿದರು, ಒಂದು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡೋಕ್ಕೆ. ಈ ಬಾರಿ 70ನೇ ರಾಜ್ಯೋತ್ಸವ 70 ಜನರಿಗೆ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಗಿದೆ. ಆದರೆ ಇಲ್ಲೂ ಕೂಡ ಪ್ರಭಾವಕ್ಕೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಅನ್ನುವಂತಹ ಅನುಮಾನ ಇದೆ, ಆರೋಪ ಇದೆ. ಕೆಲವೊಂದು ನೇರವಾಗಿ ಗೋಚರಿಸ್ತಾ ಇರುವಂಥದ್ದು ಇದೆ, ಅವುಗಳನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯ ವಿಚಾರಗಳಲ್ಲಿ ಪಕ್ಷಪಾತದ ನಿರ್ಧಾರ ಆಗಿದೆಯಾ ಅನ್ನುವಂತಹ ಅನುಮಾನ, ಪ್ರಶ್ನೆ ಮತ್ತು ಸಾರ್ವಜನಿಕವಾಗಿ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಸಮಿತಿ ಶಿಫಾರಸು ನೆಪದಲ್ಲಿ ಬೇಕಿದ್ದವರಿಗೆ ಮಾತ್ರ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅಂದರೆ ಸಮಿತಿಯವರು ಶಿಫಾರಸನ್ನೇನೋ ಮಾಡಿದರೆ ನಾವೆಲ್ಲ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಪ್ರಶಸ್ತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಯಾಕಂದರೆ ಸಮಿತಿಯಲ್ಲಿದ್ದಂಥವ್ರಿಗೆ ಪಾಪ ಹೇಳಿಕೊಳ್ಳೋದಕ್ಕೆ ಆಗೋದಿಲ್ಲ, ನಾವು ಇದನ್ನು ಶಿಫಾರಸು ಮಾಡಿದ್ವಿ ಮಾಡಲ್ಲ ಅಂತ ಹೇಳ್ಕೊಳ್ತಾರೆ. ಆದರೆ ಸಮಿತಿಯವರು ಶಿಫಾರಸು ಮಾಡಿದ್ದೊಂದು, ಇಲ್ಲಿ ಆಯ್ಕೆ ಆಗ್ತಿರೋದೇ ಒಂದು ಅನ್ನುವಂಥ ಆಪಾದನೆಯೂ ಕೂಡ ಒಂದು ಕಡೆ ಬರ್ತಾ ಇದೆ. ಅರ್ಜಿ ಹಾಕದಿದ್ರೂ ಕೂಡ ಲಾಬಿ ಪ್ರಭಾವದ ಬಳಕೆ ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನೋದರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ಮುಖ್ಯಮಂತ್ರಿಯವರ ಅಕ್ಕಪಕ್ಕದಲ್ಲೇ ಓಡಾಡ್ತಾ ಇರುವಂಥವರು ಅವರ ಪತ್ನಿಗೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಡಿಸ್ಕೊಂಡಿದ್ದಾರೆ. ಅಂದರೆ ಯಾವ ಸ್ವರೂಪದಲ್ಲಿ ಇದು, ಇವೆಲ್ಲವೂ ಕೂಡ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂತಹ ಅನುಮಾನ ಪ್ರಶ್ನೆ ಇರುವಂಥದ್ದೇ. ಯಾಕಂದರೆ ಸರ್ಕಾರಗಳು ಕೊಡುವಂತಹ ಪ್ರಶಸ್ತಿ ವಿಚಾರದಲ್ಲಿ ನಾವು ಕೂಡ ಸ್ವಲ್ಪ ಗಮನ ಹರಿಸಬೇಕು. ಸಾರ್ವಜನಿಕರ ಕೂಡ ಜವಾಬ್ದಾರಿ ಇದ್ದೇ ಇರುತ್ತೆ. ಸಾರ್ವಜನಿಕರ ಜವಾಬ್ದಾರಿ ಏನಿದು, ಹೆಂಗಿದು, ಯಾವ ರೀತಿಯಲ್ಲಿ ಮಾನದಂಡಗಳು ಹಾಗಾದ್ರೆ ಇದ್ದಾವೆ ಅನ್ನೋಂಥದ್ದು ಅದು ಈಗ ನಡೀತಾ ಇದೆ. ರಾಜ್ಯೋತ್ಸವದ ರಂಪಾಟ ಇಲ್ಲೀಗ ನಡೀತಾ ಇರುವಂಥದ್ದು. ಯಾಕಂದರೆ ಒಂದಿಷ್ಟು ಕ್ರೈಟೀರಿಯಾವನ್ನು ಸರ್ಕಾರಗಳೇ ಮಾಡಿದೆ. ಅಂದರೆ ಏಜ್ ಕ್ರೈಟೀರಿಯಾ ಮಾಡಿದೆ ಮತ್ತು ನಾಡು ನುಡಿ ಸೇವೆಗೆ ಹಾಕಿರುವಂತಹ ಕ್ರೈಟೀರಿಯಾಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಹೌದು, ಅಂಥ ಕ್ರೈಟೀರಿಯಾ ಬೇಕು, ಅಂತಹ ಮಾನದಂಡ ಬೇಕು. ಆ ಮಾನದಂಡವನ್ನು ಸರಿಯಾಗಿ ಬಳಕೆ ಆಗಬೇಕು. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ 70 ಮಂದಿಗೆ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಯಾಕಂದರೆ ಈ ವರ್ಷ 70 ಮಂದಿಗೆ 70ನೇ ರಾಜ್ಯೋತ್ಸವ ಆಗಿರೋದ್ರಿಂದ 70 ಮಂದಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಪ್ರಶಸ್ತಿ ಪ್ರಕಟವಾದ ಬೆನ್ನಲ್ಲೇ ಅಪಸ್ವರವೂ ಕೂಡ ಎದ್ದಿದೆ. ಈ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಅಪಸ್ವರವೂ ಕೂಡ ಎದ್ದಿದೆ. ವಿಶೇಷವಾಗಿ ಆಯ್ಕೆ ಸಮಿತಿಯ ಅಂತಿಮ ಪಟ್ಟಿಗೆ ಮನ್ನಣೆಯೇ ಸಿಗಲಿಲ್ವಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದಿದೆ. ಯಾಕಂದರೆ ಆಯ್ಕೆ ಸಮಿತಿ ಒಂದಿಷ್ಟು ಶಿಫಾರಸುಗಳನ್ನು ಮಾಡಿತ್ತು.
ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಶಿಫಾರಸು ಮಾಡಿದ್ದೇ ಬೇರೆ, ಆದರೆ ಕೊಟ್ಟಿರುವಂಥದ್ದೇ ಬೇರೆ, ಘೋಷಣೆಯಾಗಿದ್ದೇ ಬೇರೆ. ಶಿಫಾರಸು ಪಟ್ಟಿಯೇ ಬೇರೆ, ಘೋಷಣೆಯೇ ಬೇರೆ ಅನ್ನುವಂತಹ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಘೋಷಣೆಗಳಾಗಿದ್ದಾವೆ. 65 ಸದಸ್ಯರ ಸಮಿತಿ ಸಲಹೆಯನ್ನು ಸರ್ಕಾರ ಪಡ್ಕೊಂಡು ನೋಡಿ, 65 ಮಂದಿಯ ಒಂದು ದೊಡ್ಡ ಸಮಿತಿಯನ್ನು ಮಾಡ್ಕೊಳ್ತಾರೆ. ಯಾಕೆ ಈ 65 ಜನ ಅಂಥೇಳಿ ನಿಮಗೆ ಪ್ರಶ್ನೆ ಬರ್ಬೋದು. ಇದು 65 ಜನರನ್ನು ಒಂದು ಸಮಿತಿ ಒಳಗಡೆ ಮಾಡಿರೋದ್ರ ಉದ್ದೇಶನೇ ಎಲ್ಲ ಕೆಟಗರಿಗಳಿಗೆ ಸಂಬಂಧಪಟ್ಟಂತೆ, ಅದು ಜನಪದದಿಂದ ಹಿಡಿದು ಅದು ನಾಡು ನುಡಿಗೆ ಸಂಬಂಧಪಟ್ಟಂತಹ ಸಾಮಾಜಿಕ ಸೇವೆಯಿಂದ ಹಿಡಿದು ಪ್ರತಿಯೊಂದು ವಿಚಾರಗಳು, ಪ್ರತಿಯೊಂದು ಕೆಟಗರಿಗೂ ಸಂಬಂಧಪಟ್ಟಂತೆ ಕೂಡ ಯಾರು ಉತ್ತಮರಿದ್ದಾರೆ ಅವ್ರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾರಿಗೆ ಪ್ರಶಸ್ತಿ ಕೊಡಬೇಕು, ಅದರ ಮೂಲಕವಾಗಿ ನಾಡಿಗೂ ಗೌರವ ಹೆಚ್ಚಳ ಆಗಬೇಕು. ಈ ರೀತಿಯಾಗಿ ಒಂದು ಸಮಿತಿಯನ್ನು ಸರ್ಕಾರ ಮಾಡುತ್ತೆ. ಸರ್ಕಾರ ಮಾಡುವಂಥ ಸಮಿತಿ ಮಾಡುವಂಥದ್ದು ಈ ಕಾರಣಕ್ಕಾಗಿ ಅಂತೇಳಿ ನಾವು ಭಾವಿಸ್ತೀವಿ ಮತ್ತು ಆ ರೀತಿಯಲ್ಲಿ ಆಗಬೇಕು ಅಂಥದ್ದೊಂದು ಪ್ರಯತ್ನ ನಡೀಬೇಕು. ಆದರೆ ಇಲ್ಲೇನಾಗಿದೆ ಅಂತ ಹೇಳಿದರೆ ಸಮಿತಿಯ 30% ಹೆಸರುಗಳಿಗಷ್ಟೇ ಸರ್ಕಾರದಿಂದ ಮಾನ್ಯತೆ ಕೊಟ್ಟಿದೆ ಅಂತ. ಇದು ಸದ್ಯಕ್ಕೆ ಸಮಿತಿಯವರ ಕಡೆಯಿಂದಲೇ ಬರ್ತಾ ಇರುವಂಥ ಆರೋಪ. ಅವರು ನೇರವಾಗಿ ಬಹಿರಂಗವಾಗಿ ಮಾತನಾಡದೇ ಇದ್ರೂ ಕೂಡ ಇಂಥದ್ದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಉಳಿದ ಹೆಸರುಗಳನ್ನು ಸಮಿತಿ ಶಿಫಾರಸು ಮಾಡಿಯೇ ಇರಲಿಲ್ಲ, ಮೇಲಿಂದ ಬಂದ್ಬಿಡುತ್ತಾ ಸಡನ್ನಾಗಿ? ಹೇಗೆ ಈ ರೀತಿಯಾಗಿ ಆಯ್ಕೆ ಪಟ್ಟಿಯಲ್ಲಿ ಶಿಫಾರಸಿನಲ್ಲೇ ಇಲ್ಲದೇ ಇರುವಂಥವ್ರದ್ದು ಹೆಸರು ಸಡನ್ನಾಗಿ ಹೇಗೆ ಬರುತ್ತೆ? ಓಕೆ, ಸರ್ಕಾರದಲ್ಲಿರುವಂತಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಯವರಿಗೆ, ಪ್ರತಿಯೊಬ್ಬರಿಗೂ ಕೂಡ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಸಮಿತಿ ಇರೋದೇನಕ್ಕೆ? ಸಮಿತಿಯ ಶಿಫಾರಸು ಇರೋದೇನಕ್ಕೆ? ಸಮಿತಿಯ ಶಿಫಾರಸು ಬದಿಗಿಟ್ಟು ತನಗೆ ಬೇಕಾದವರನ್ನ ಆಯ್ಕೆ ಮಾಡ್ಕೊಂಡು ಕುಳಿತಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಗಂಭೀರ ಆರೋಪ. ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ತನ್ನಿಷ್ಟದ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರಿಸಿ ಅವುಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂತ. ತಮಗಿಷ್ಟ ಬಂದಂಥವ್ರಿಗೆ ಒಂದಿಷ್ಟು ಮಂದಿಗೆಲ್ಲ 70% ಮಂದಿಗೆ, ಅಂದರೆ ಅರ್ಧಕ್ಕಿಂತ ಹೆಚ್ಚು ಭಾಗ ಈ ರೀತಿಯಾಗಿ ಕೊಡ್ತಾ ಹೋಗೋದಿದ್ರೆ ಸರ್ಕಾರ ಸಮಿತಿಯನ್ನು ಮಾಡೋದು ಯಾಕೆ? ಓಕೆ, ಒಂದು 15% 20% ಸರ್ಕಾರದ ಮಟ್ಟದಲ್ಲಿ ನಿರ್ಧಾರಗಳಾಗ್ತವೆ, ಅಂದರೆ ಲಾಬಿಯ ಮೂಲಕವಾಗಿ ಅಲ್ಲ, ಸರ್ಕಾರದ ಮಟ್ಟದಲ್ಲಿ ಇಲ್ಲ ಇಂಥವ್ರಿಗೆ ಕೊಡಬೇಕು ನೋಡಿ, ಇವ್ರನ್ನ ಗುರುತಿಸಿಲ್ಲ ಅಂತ ಹೇಳುವಂಥದ್ದು ಕಡೆ ಕ್ಷಣದಲ್ಲಿ ಏನಾದ್ರು ಬಂತು ಅಂದರೆ ಅದನ್ನು ಸೇರಿಸಬಹುದು. ಆದರೆ ಅದು ಬಿಟ್ಟು ಸಮಿತಿ ಶಿಫಾರಸಿಗೆ ಮನ್ನಣೆ ಸಿಗದೇ ಇದ್ದಿದ್ದಕ್ಕೆ ಸದಸ್ಯರು ಕೂಡ ಬೇಸರಗೊಂಡಿದ್ದಾರೆ. ನಾವು ಯಾಕೆ ಬೇಕಾಗಿ ಸಮಿತಿಯಲ್ಲಿ ಕೆಲಸ ಮಾಡಿದ್ವಿ ಅನ್ನುವಂತಹ ಪ್ರಶ್ನೆ ಈ ಪ್ರಶಸ್ತಿ ಆಯ್ಕೆ ಸಮಿತಿ ಸದಸ್ಯರಿಗೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಒಂದು ಕಡೆಯಲ್ಲಿ ಸಮಿತಿಗೆ ಬಂದಿರುವಂತಹ ಶಿಫಾರಸುಗಳ ಮೂಲಕವಾಗಿ ಒತ್ತಡ, ಮತ್ತೊಂದು ಕಡೆಯಲ್ಲಿ ಈ ಸಮಿತಿಯ ಶಿಫಾರಸುಗಳನ್ನೇ ಪಕ್ಕಕ್ಕಿಟ್ಟು ನಂತರ ನಡೆಸುವಂತಹ ಆಯ್ಕೆ. ಯಾವ ರೀತಿಯಾದಂತಹ ಆಯ್ಕೆ ಪ್ರಕ್ರಿಯೆಗಳಿವು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ನಿರುವಂಥದ್ದು. ಸಂಘಟನೆ, ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿ ನೀಡುವ ಸಂಪ್ರದಾಯಕ್ಕೆ ಬ್ರೇಕ್ ಬಿತ್ತ ಅಂತೇಳಿ. ಯಾಕಂದರೆ ಕೆಲವೊಂದು ಸಂಸ್ಥೆಗಳು ಕನ್ನಡದ ಸೇವೆಯನ್ನು ಮಾಡ್ತಾ ಇರ್ತವೆ, ನಾಡಿನ ಸೇವೆಯನ್ನು ಮಾಡ್ತಾ ಇರ್ತವೆ, ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂಸ್ಥೆಗಳನ್ನು ಗುರುತಿಸುವಂಥದ್ದು, ಅವ್ರಿಗೆ ಗೌರವಿಸುವಂಥದ್ದು ನಡ್ಕೊಂಡು ಬಂದಿರತಕ್ಕಂತಹ ಸಂಪ್ರದಾಯ. ಯಾಕಂದರೆ ಅಲ್ಲಿ ಒಬ್ಬ ವ್ಯಕ್ತಿ ಆಗಿರೋದಿಲ್ಲ, ಅವರೊಂದು ಸಂಸ್ಥೆಯನ್ನು ರೂಪಿಸಿರ್ತಾರೆ, ಆ ಸಂಸ್ಥೆ ಒಳ್ಳೆಯ ಕೆಲಸವನ್ನು ಮಾಡ್ತಿರುತ್ತೆ. ಅಂತಹ ಸಂಸ್ಥೆಗಳನ್ನು ಗುರುತಿಸಬೇಕಾಗಿರುವಂಥದ್ದು ರಾಜ್ಯೋತ್ಸವ ಆಯ್ಕೆಯ ಸಮಿತಿಯವರ ಜವಾಬ್ದಾರಿಯಾಗಿರುತ್ತೆ. ಆದರೆ ಈ ಬಾರಿ ವೈಯಕ್ತಿಕ ಸಾಧನೆಗೆ ಮಾತ್ರ ಪ್ರಶಸ್ತಿ ನೀಡುವಂತಹ ಸಂಪ್ರದಾಯ ಶುರುವಾಗಿದೆ. ಇದು ಯಾವಾಗಿಂದ ಶುರುವಾಯಿತು? ಕೇವಲ ವೈಯಕ್ತಿಕವಾದಂತಹ ಸಾಧನೆಗೆ ಮಾತ್ರ ಪ್ರಶಸ್ತಿ ಕೊಡುವಂಥದ್ದು ಯಾವಾಗಿಂದ ಶುರುವಾಯಿತು? ಯಾಕೆ ಸಂಘ ಸಂಸ್ಥೆಗಳಿಗೆ ಇಲ್ಲ? ಪ್ರಶಸ್ತಿ ಆಯ್ಕೆ ಸಮಿತಿಯ ಶಿಫಾರಸಿಗೆ ಬೆಲೆ ಕೊಡಲಿಲ್ವಾ ಸರ್ಕಾರ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಎದ್ದಿರುವಂಥದ್ದು. ಯಾಕೆಂದರೆ ಆಯ್ಕೆ ಸಮಿತಿಯವರು ಮಾತನಾಡ್ತಾ ಇರುವಂಥರ ಪ್ರಕಾರವಾಗಿ ಅವ್ರ ಜೊತೆಗೆ ಅವ್ರನ್ನ ಸಂಪರ್ಕಿಸಿ ಅವ್ರನ್ನ ಮಾತನಾಡಿಸುವಂತಹ ಸಂದರ್ಭಗಳಲ್ಲಿ ಮತ್ತು ಅವರೇ ನಮ್ಮನ್ನು ಕೆಲವೊಂದು ಕಡೆಯಲ್ಲಿ ಸಂಪರ್ಕಿಸಿ ಅವರು ಹೇಳ್ತಾ ಇದ್ದಾರೆ, ಹಿಂಗೆ ಆಗಿದೆ ನೋಡ್ರಿ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರೆ, ಆಯ್ಕೆ ಸಮಿತಿ ಶಿಫಾರಸನ್ನು ಕಸದ ಬುಟ್ಟಿಗೆ ಹಾಕ್ತಾ ಸರ್ಕಾರ. ಹಾಗಾದರೆ ಯಾವ ಕಾರಣಕ್ಕಾಗಿ, ಯಾವ ಖುಷಿಗೆ ಬೇಕಾಗಿ ಒಂದು ಆಯ್ಕೆ ಸಮಿತಿಯನ್ನು ಮಾಡ್ತಾರೆ? ಆಯ್ಕೆ ಸಮಿತಿಯಿಂದ ಮಾಡೋದು ಏನಕ್ಕೆ? ಮತ್ತು ಅದಕ್ಕೆ ಇಡೀ ರಾಜ್ಯದ ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಆ ಆಯ್ಕೆ ಸಮಿತಿ ಒಳಗಡೆ 2-3 ಜನ ಎಲ್ಲ ಕೆಲವು ಜಿಲ್ಲೆಗಳಿಂದ ಇದ್ದರು. ಹಾಗಾದರೆ ಅವ್ರನ್ನೆಲ್ಲ ಯಾವ ಕಾರಣಕ್ಕೆ, ಯಾವ ಉದ್ದೇಶಕ್ಕೆ ಬೇಕಾಗಿ ಆಯ್ಕೆ ಸಮಿತಿಗೆ ಅಂತೇಳಿ ಸೇರಿಸ್ಕೊಂಡ್ರು ಇವರು? ನೆಪ ಮಾತ್ರಕ್ಕೆ ಸಮಿತಿ ಮಾಡಿ ಸರ್ಕಾರ ಮಟ್ಟದಲ್ಲೇ ನಿರ್ಧಾರ ಆಗೋದಾದರೆ ಇಂಥದ್ದು ಯಾಕೆ ಬೇಕು? ಇಂಥ ಸಮಿತಿಗಳು ಯಾಕೆ ಬೇಕು ಸರ್ಕಾರದ ಮಟ್ಟದಲ್ಲಿ? ಈ ಪ್ರಶ್ನೆ ಇಲ್ಲಿ ಹೇಳುವಂಥದ್ದು. ಮತ್ತು ಸಮಿತಿ ಶಿಫಾರಸುಗಳನ್ನು ಬದಿಗಿಟ್ಟು CM ಸಭೆ ಮಾಡಿದ ಬಳಿಕ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಬದಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯೋತ್ಸವ ಪ್ರಶಸ್ತಿ ವಿಚಾರದಲ್ಲಿ ಸಚಿವರು, ಪರಿಷತ್ ಸದಸ್ಯರು, ಪಕ್ಷದ ಮುಖಂಡರ ಶಿಫಾರಸಿಗೆ ಇಲ್ಲಿ ಮನ್ನಣೆ ಸಿಕ್ಕಿದೆ ಅಂತ ಹೇಳಿ. ಅಂದರೆ ಇಲ್ಲಿ ಸಚಿವರುಗಳ ಪ್ರಭಾವ, ಪರಿಷತ್ ಸದಸ್ಯರ ಪ್ರಭಾವ, ಶಾಸಕರ ಪ್ರಭಾವ, ಇವುಗಳಿಗೆ ಬೇಕಾಗಿ ಪ್ರಶಸ್ತಿ ಕೊಡೋದು. ಅದಕ್ಕಾಗಿ ಸರ್ಕಾರ ಬೆಸ್ಟ್ ಏನು ಮಾಡೋದು ಅಂದರೆ ಎಲ್ಲ ಶಾಸಕರಿಗೆ ಹೇಳ್ಬಿಡೋದಪ್ಪ, ನೋಡಿ ನಿಮ್ಮದು ಯಾವುದು, ನಿಮ್ಮ ಕಡೆಯಿಂದ ಯಾರಿಗೆ ಕೊಡಬೇಕು ಅಂತ ಕೇಳೋದು, ಅವ್ರಿಗೆ ಕೊಟ್ಟುಬಿಡೋದು.
ಸುಮ್ಮನೆ ಯಾಕೆ ಈ ಪ್ರಶಸ್ತಿ ಆಯ್ಕೆಗೆ ಒಂದು ಸಮಿತಿ ಆ ರೀತಿಯಂಥ ನಾಟಕ, ಈ ಬೃಹನ್ ನಾಟಕಗಳ ಅವಶ್ಯಕತೆ ಇದೆಯಾ? ಖುಲ್ಲಂಖುಲ್ಲ ಆಗೋಗ್ಬಿಡ್ಲಿ, ಯಾರಿಗೆ ಪ್ರಭಾವ ಇದೆಯೋ ಅಂಥವ್ರಿಗೆ ಮಾತ್ರ ನಾವು ಪ್ರಶಸ್ತಿ ಕೊಡ್ತೀವಿ, ಸಾಮಾನ್ಯರಿಗೆ ಇಲ್ಲ ಪ್ರಶಸ್ತಿ, ಪ್ರಭಾವಿಗಳಿಗೆ ಮಾತ್ರ ಪ್ರಶಸ್ತಿ ಅನ್ನುವಂಥದ್ದನ್ನು ಖುಲ್ಲಂಖುಲ್ಲ ಘೋಷಣೆ ಮಾಡಿಬಿಡೋದು ಬೆಸ್ಟು. ಇಲ್ಲದೆ ಹೋದರೆ ಪಾರದರ್ಶಕವಾಗಿದೆ ಅಂತೇಳಿ ಆದರೆ ಆಯ್ಕೆ ಸಮಿತಿಯ ಮೂಲಕವಾಗಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಕಾಂಗ್ರೆಸ್ MLC ನಾಗರಾಜ್ ಯಾದವ್ ಪತ್ನಿಗೆ ರಾಜ್ಯೋತ್ಸವ ಪ್ರಶಸ್ತಿ. ನಾಗರಾಜ್ ಯಾದವ್ಗೆ ಕೊಟ್ಟಿರ್ತಿದ್ರೆ ಬೇರೆ ಪ್ರಶ್ನೆ, ಯಾಕಂದರೆ ಅವರು ಕನ್ನಡದ ಹೋರಾಟಗಳನ್ನು ಮಾಡಿದಂಥವ್ರು. ಆದರೆ ನಾಗರಾಜ್ ಯಾದವ್ ಅವರ ಪತ್ನಿಗೆ ಇಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದ ಸೇವೆಯನ್ನು ಪರಿಗಣಿಸಿ ರಾಜಶ್ರೀ ಯಾದವ್ಗೆ ಪ್ರಶಸ್ತಿ ಘೋಷಣೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರು ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಯಾಕಂದರೆ ಅವರು ಪ್ರತಿನಿತ್ಯ ನೋಡ್ತಾ ಇರ್ತಾರೆ ಬೆಳಗಾವಿಯಲ್ಲಿ. ಇಲ್ಲಿ ರಾಜಶ್ರೀ ಯಾದವ್ ಅವರಿಗೆ ಕೊಟ್ಟಿರುವಂತಹ ಪ್ರಶಸ್ತಿ ಶಿಕ್ಷಣದ ಸೇವೆಯ ವಿಚಾರವನ್ನು ಪರಿಗಣಿಸಿ. ಆದರೆ ರಾಜಶ್ರೀ ಯಾದವ್ ಅವರಿಗೆ ಪ್ರಶಸ್ತಿ ತಡೆ ಹಿಡಿಬೇಕು ಅಂತೇಳಿ CMಗೆ ಅಶೋಕ್ ಚಂದ್ರಗಿ ಅವರು ಪತ್ರವನ್ನು ಬರೆದಿದ್ದಾರೆ. ಅಶೋಕ್ ಚಂದ್ರಗಿ ಅವರು ಪತ್ರವನ್ನು ಬರೆದು CM ಸಿದ್ದರಾಮಯ್ಯ ಮತ್ತು ಗಡಿ ಉಸ್ತುವಾರಿ ಸಚಿವ HK ಪಾಟೀಲ್ಗೆ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಕೇಳಿದ್ದಾರೆ, ಯಾಕೆ ನೀವು ಕೊಟ್ಟಿದ್ದೀರಿ? ರಾಜಶ್ರೀ ಯಾದವ್ ಸಂಸ್ಥೆ ವಿರುದ್ಧ ಕನ್ನಡ ಹೋರಾಟಗಾರ ಅಶೋಕ್ ಚಂದ್ರಗಿಯವರು ಆರೋಪಗಳನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಹೇಳ್ತಿರೋದು, ಬೆಳಗಾವಿ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆಯಾಗಿದ್ದಾರೆ ರಾಜಶ್ರೀ ಯಾದವ್. ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ, ಬೆಳಗಾವಿಯಲ್ಲಿರುವಂತಹ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ. ಕನ್ನಡ ಭಾಷೆಗೆ ಎಂದೂ ಕೂಡ ಅವರು ಸ್ಪಂದನೆಯನ್ನು ನೀಡಿಲ್ಲ ಅವರ ಸಂಸ್ಥೆಯಲ್ಲಿ. ಅಷ್ಟೇ ಅಲ್ಲ, ಕನ್ನಡ ನಾಡು ನುಡಿ ಗಡಿ ಸಂಬಂಧ ನಕಾರಾತ್ಮಕ ನಿಲುವನ್ನು ಅವರು ತಾಳಿದ್ದಾರೆ ಅನ್ನುವಂತಹ ಅಂಶವನ್ನು ಅವರು ಮಾಡ್ತಾ ಇರುವಂತಹ ಆರೋಪ. ಇದು ಅಶೋಕ್ ಚಂದ್ರಗಿ ಅವರು ಮಾಡ್ತಿರುವಂಥ ಆರೋಪ. ಸಂಸ್ಥೆಯ ನಾಮಫಲಕಗಳಲ್ಲೂ ಕೂಡ ಕನ್ನಡದ ಒಂದೂ ಪದ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಇದು ಅಶೋಕ್ ಚಂದ್ರಗಿ ಅವರು ಮಾಡಿರುವಂಥ ಆರೋಪ. ವಯಸ್ಸಿನ ನಿಯಮವನ್ನು ಉಲ್ಲಂಘಿಸಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ವಯಸ್ಸಿನ ನಿಯಮವನ್ನು ಕೂಡ, ಅಂದರೆ ಏಜ್ ಲಿಮಿಟನ್ನು ಈ ಪ್ರಶಸ್ತಿ ಆಯ್ಕೆಗೆ ನಿಗದಿಪಡಿಸಲಾಗಿದೆ. ಆದರೆ ಆ ನಿಗದಿಪಡಿಸಿರ್ತಕ್ಕಂಥ ಏಜ್ ಲಿಮಿಟ್ನ ವಿಚಾರವನ್ನು ಕೂಡ ಪಕ್ಕಕ್ಕೆ ಸರಿಸಿ ಇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. MLC ಪತ್ನಿ ಅನ್ನೋ ಕಾರಣಕ್ಕೆ ಪ್ರಶಸ್ತಿ ನೀಡಿದ್ದು ಸರಿಯಲ್ಲ ಅಂತೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಶಿಕ್ಷಣದ ಸೇವೆಯನ್ನು ಅನೇಕರು ಮಾಡ್ತಾ ಇದ್ದಾರೆ, ಶಿಕ್ಷಣ ಸೇವೆಯನ್ನು ಕೊಡ್ತಾ ಇದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಸಿದವರೆಲ್ಲರೂ ಕೂಡ ಕನ್ನಡದ ಸೇವೆಯನ್ನು ಮಾಡ್ತಾರೆ ಅಂತೇಳಿ ಅಲ್ಲ. ಶಿಕ್ಷಣ ಸಂಸ್ಥೆ ಕಟ್ಟಿದವರೆಲ್ಲರೂ ಕೂಡ ಶಿಕ್ಷಣದ ಸೇವೆಯನ್ನು ಮಾಡ್ತಾರೋ ಅಂತಲೂ ಅಲ್ಲ. ಶಿಕ್ಷಣ ಸೇವೆ ಅನ್ನುವಂಥದ್ದು, ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಅನ್ನುವಂಥದ್ದು ಆ ಸಂಸ್ಥೆಯನ್ನು ಕಟ್ಟಿದ ನಂತರ ಶಿಕ್ಷಣದ ವಿಚಾರದಲ್ಲಿ ಅವರು ಕೊಡ್ತಾ ಇರುವಂಥ ಸೇವೆ ಬಹಳ ಮುಖ್ಯ ಆಗುತ್ತೆ. ಅಶೋಕ್ ಚಂದ್ರಗಿ ಅವರು ಮಾಡಿರ್ತಕ್ಕಂಥ ಆರೋಪ ಏನು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಈ ಸಲದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಲ್ಲಿ ಬೆಳಗಾವಿಯ ಮರಾಠ ಮಂಡಳದ ಅಧ್ಯಕ್ಷೆ ಹಾಗೂ MLC ನಾಗರಾಜ್ ಅವರ ಪತ್ನಿ ಶ್ರೀಮತಿ ರಾಜೇಶ್ವರಿ ಅವರು ಸಿಕ್ಕಿದ್ದು ಅತ್ಯಂತ ಖಂಡನೆ ಆಗೈತಿ. ಈ ಸಂಬಂಧ ಗಡಿ ಭಾಗದಲ್ಲಿ ವ್ಯಾಪಕವಾದ ಅಸಮಾಧಾನ, ಆಕ್ರೋಶ ಉಂಟಾಗಿದೆ. ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಯಾವಾಗಲೂ ಕನ್ನಡಿಗರ ಪರವಾಗಿಲ್ಲ, ಗಡಿ ನಾಡು ವಿಷಯದಲ್ಲಿ ಅವರು ಭಾಗವಹಿಸುವುದಿಲ್ಲ, ರಾಜ್ಯೋತ್ಸವ ಅಂತೂ ಇಲ್ಲವೇ ಇಲ್ಲ. ಅವರು ಕೇವಲ ವಿಧಾನ ಪರಿಷತ್ ಸದಸ್ಯ MLC ಅವ್ರ ಪತಿ ಅದಾರಂತ ಒಂದೇ ಒಂದು ಕಾರಣಕ್ಕೆ ಅವ್ರು ಕೊಟ್ಟದ್ದು ಬಹಳ ಖಂಡನೆ ಐತಿ. ಇದು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕಳಂಕ ತರುವಂಥ ವಿಷಯ ಅಂತ ಹೇಳಿ ಸುದೀರ್ಘವಾದ ಪತ್ರವನ್ನು ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಹಾಗೂ ಗಡಿ ಉಸ್ತುವಾರಿ ಸಚಿವರಾದ HK ಪಾಟೀಲ್ರಿಗೆ ಇವತ್ತು ಸುದೀರ್ಘವಾದ ಒಂದು ಪತ್ರ ಬರೆದಿವಿ. ವಯಸ್ಸಿನ ಇತಿಮಿತಿ ಐತಿ. ರಾಜ್ಯೋತ್ಸವ ಪ್ರಶಸ್ತಿಗೆ 60 ವಯಸ್ಸು ಮೀರಿದವ್ರು ಕೊಡಬೇಕಂತ ಸರ್ಕಾರದ ನಿಯಮಾವಳಿ ಐತಿ. ಇವರಿಗೆ 50-55 ಇರಬೇಕು, ಅದಕ್ಕೂ ಕೆಳಗೂ ಇರಬಹುದು. ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಆದ್ದರಿಂದ ಇವತ್ತು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಗಡಿ ಉಸ್ತುವಾರಿ ಮಂತ್ರಿ HK ಪಾಟೀಲ್ ಒಂದು ಸುದೀರ್ಘವಾದ ಪತ್ರ ಬರೆದು ಆ ಪ್ರಶಸ್ತಿಯನ್ನು ತತ್ಕ್ಷಣ ತಡೆ ಹಿಡಿಬೇಕು ಮತ್ತು ಬೆಳಗಾವಿ ಯಾವುದೇ ಗಣ್ಯಮಾನ್ಯರಿಗೆ, ಕನ್ನಡ ಪರವಾಗಿ ಇರುವವರಿಗೆ, ಸಾಹಿತಿಗಳಿಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಇವತ್ತು ನಾನು ಸುದೀರ್ಘವಾದ ಪತ್ರ ಬರೆದೇವೆ. ಇದು ಪ್ರಶಸ್ತಿ ವಿಚಾರದಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯಗಳು. ಮತ್ತೊಂದು ಕಡೆ ಇದೇ ಕಾರಣಕ್ಕಾಗಿದೆ ಸಚಿವರು ಕೂಡ ಕೆಲವೊಂದನ್ನು ಸ್ಪಷ್ಟಪಡಿಸಬೇಕು. ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆಯ ಸಚಿವರುಗಳ ಜವಾಬ್ದಾರಿ ಇದು. ನಾನು ಆವಾಗಲೇ ನಿಮಗೆ ಹೇಳಿದೆ, 2011ರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ಅವತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದಂಥವರು ಗೋವಿಂದ ಕಾರಜೋಳ ಅವರು. ಆ ಸಂದರ್ಭದಲ್ಲಿ ಆಯ್ಕೆಗೆ ಪ್ರಶಸ್ತಿಗಳು ಎಷ್ಟಿರಬೇಕು ಅನ್ನುವಂಥದ್ದು ಒಂದು ನಿಗದಿಪಡಿಸಲಾಯಿತು. ಅಂದರೆ ಎಷ್ಟನೇ ವರ್ಷದ ರಾಜ್ಯೋತ್ಸವ ಇದೆಯೋ ಅಷ್ಟೇ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ. 60ನೇ ವರ್ಷದಕ್ಕೆ 60 ಪ್ರಶಸ್ತಿ ಮಾತ್ರ, ಈಗ 70ನೇ ವರ್ಷಕ್ಕೆ 70 ಪ್ರಶಸ್ತಿ ಮಾತ್ರ, ಅದಕ್ಕಿಂತ ಹೆಚ್ಚಾಗಬಾರ್ದು. ಮತ್ತು ಈ ವಯಸ್ಸಿನ ಮಿತಿ ಇದೆಯಲ್ಲ 60 ವರ್ಷ ಅಂತ, ಅದನ್ನು ಕೂಡ ಅವತ್ತೇ ಜಾರಿಗೊಳಿಸಿರುವಂಥದ್ದು. ಯಾಕೆಂದರೆ ಅದಕ್ಕಿಂತ ಪೂರ್ವದಲ್ಲಿ 100-120 ಜನರವರೆಗೂ ಕೂಡ ಪ್ರಶಸ್ತಿಗಳನ್ನು ಕೊಟ್ಟಿದ್ದಿತ್ತು. ಇದರಿಂದಾಗಿ ಪ್ರಶಸ್ತಿಯ ಮೌಲ್ಯ ಕಡಿಮೆ ಆಗುತ್ತೆ. ಯಾಕಂದರೆ ಕೊಡ್ತಾ ಇರೋಂಥದ್ದು ನೀವು ನಮ್ಮ ರಾಜ್ಯದ ಹೆಸರಿನಲ್ಲಿ, ರಾಜ್ಯೋತ್ಸವದ ಹೆಸರಿನಲ್ಲಿ, ಸರ್ಕಾರಗಳು ಯಾವುದೇ ಇರಬಹುದು, ಆದರೆ ಕೊಡ್ತಾ ಇರೋಂಥದ್ದು ರಾಜ್ಯೋತ್ಸವ ಪ್ರಶಸ್ತಿಯನ್ನು, ರಾಜ್ಯದ ಹೆಸರಿನಲ್ಲಿ ಕೊಡ್ತಾ ಇರುವಂಥ ಪ್ರಶಸ್ತಿಯನ್ನು.
ಆದರೆ ಏಕೀಕರಣದ ದಿವಸಕ್ಕೆ ಕೊಡುವಂತಹ ಪ್ರಶಸ್ತಿ ವಿಚಾರದಲ್ಲಿ ನೀವು ಲಾಬಿಗಳಿಗೆ ಕೊಡ್ತಾ ಹೋದರೆ ಯಾವ ಕಾರಣಕ್ಕೆ ನೋಡಿ, ಅದೊಂದು ಬೆಂಚ್ ಮಾರ್ಕ್ ಸೆಟ್ ಆಗಿರೋದು 2011ರಲ್ಲಿ. ಆದರೆ ಈಗ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಸಮಿತಿ ರಚನೆ ಮಾಡೋದು ಯಾಕೆ ಅನ್ನುವಂಥ ಪ್ರಶ್ನೆ ಈಗ ಮೂಡುತ್ತೆ. ಯಾಕಂದರೆ ಅವರು ಕೊಟ್ಟಿರುವಂಥ ಶಿಫಾರಸುಗಳನ್ನು ನೀವು ಮಾಡೋದಿಲ್ಲ, ಆಯ್ಕೆ ಮಾಡೋದಿಲ್ಲ ಅಂತ ಹೇಳಿದರೆ ಯಾವ ಉದ್ದೇಶಕ್ಕೆ ಬೇಕಾಗಿ ನೀವು ಆಯ್ಕೆ ಸಮಿತಿಯನ್ನು ಮಾಡ್ತೀರಿ? ಭಾಳ ಬೇಸಿಕ್ ಆಗಿರುವಂಥ ಪ್ರಶ್ನೆ. ಸರ್ಕಾರ ಸ್ಪಷ್ಟವಾಗಿ ಹೇಳಿಬಿಡ್ಬೇಕು, ಆ ಕಡೆ ಕನ್ನಡ ಸಂಸ್ಕೃತಿ ಸಚಿವರು ಆ ಕಡೆ ಸ್ಪಷ್ಟವಾಗಿ ಹೇಳಿಬಿಡಬೇಕು. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಬೇಕಾಗಿ ನಾವು ಒಂದು ಪ್ರಶಸ್ತಿ ಆಯ್ಕೆ ಸಮಿತಿಯಿಂದ ಮಾಡ್ಕೊತೀವಿ, ಆ ಆಯ್ಕೆ ಸಮಿತಿಯವರು ಏನು ಬೇಕಿದ್ರು ಶಿಫಾರಸು ಮಾಡಲಿ, ನಾವು ನಮಗೆ ತೋಚಿದ್ದನ್ನು ನಾವು ಕಳಿಸ್ತೀವಿ. ಅಥವಾ ಆಯ್ಕೆ ಸಮಿತಿಯವರ ಕಳಿಸಿರುವಂಥದ್ದರೆ ಕೇವಲ 30% ಅಥವಾ 50%ಗೆ ಮಾತ್ರ ನಾವು ಪರಿಗಣನೆ ಕೊಡ್ತೀವಿ, ಇನ್ನು 50% ನಮ್ಮ ಇಷ್ಟ ಬಂದವ್ರಿಗೆ ಕೊಡ್ತೀವಿ ಅಂತ ಆದರೆ ಹೇಳ್ಬಿಡ್ಬೇಕು. ಅಟ್ಲೀಸ್ಟ್ ಜನಕ್ಕೆ ಸ್ಪಷ್ಟತೆ ಇರಬೇಕು, ಅಷ್ಟಾದರೂ ಪಾರದರ್ಶಕತೆಯನ್ನು ತೋರಿ. ಇಲ್ಲದೇ ಇದ್ದರೆ ಈ ನಾಟಕಗಳನ್ನು ನಿಲ್ಲಿಸಬೇಕು. ಯಾಕಂದರೆ ಆಯ್ಕೆ ಸಮಿತಿಯ ಶಿಫಾರಸಿನ ಮೇಲೆ ವಿಶ್ವಾಸ ಇಲ್ಲದೇ ಇದ್ದರೆ ಅನವಶ್ಯಕ ಖರ್ಚು ಯಾಕೆ? ಅವರೆಲ್ಲ ಸಮಿತಿ ಸಭೆಗೆ ಬರಬೇಕು, ಪ್ರತಿಯೊಬ್ಬರು ಕೂಡ ಸಮಿತಿ ಸಭೆಗೆ ಅಟೆಂಡ್ ಆಗಬೇಕು. ಸಮಿತಿಯ ಸದಸ್ಯರುಗಳು ಅಂತ ಹೇಳುವಂಥ ಒಂದು ತಾತ್ಕಾಲಿಕ ಗೌರವ ಬೇರೆ ಅವರಿಗೆ ಸಿಗುತ್ತೆ. ಇವರೆಲ್ಲ ಆಯ್ಕೆ ಸಮಿತಿಯ ಸದಸ್ಯರುಗಳು ಈ ಸಲ ಅಂತ ಹೇಳ್ಕೊಂಡು. ಆದರೆ ಅವರ ಗೌರವವೂ ಇಲ್ಲ, ಅವ್ರಿಗೆ ಮಾಡುವಂಥ ಖರ್ಚಿಗೂ ಇದಿಲ್ಲ, ಲೆಕ್ಕ ಇಲ್ಲ. ಮತ್ತಿನ್ಯಾವ ಕಾರಣಕ್ಕಾಗಿ ಹಾಗಾದರೆ ಕೇವಲ CM ಮತ್ತು ಸಚಿವರೇ ಸೇರಿ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಬಹುದಲ್ವೇ? ಅಷ್ಟೇ ಮಾಡಿ ಮುಗಿಸಿದ್ರೆ ಸಾಕಲ್ಲ. ಹೇಗಿದ್ರು 70 ಜನರದ್ದು ಆಯ್ಕೆ ಮಾಡ್ತೀರಿ ನೀವು, 40-50 ಜನರದ್ದು ನೀವೇ, 60 ಜನರವರೆಗೆ ನೀವೇ ಆಯ್ಕೆ ಮಾಡ್ಕೊಳ್ತೀರಿ. ಇನ್ನೊಂದು 10 ಜನರದನ್ನು ಶಿಫಾರಸಿನ ಏನು ಸಮಿತಿ ಶಿಫಾರಸುಗಳನ್ನು ಮಾಡ್ಕೊಳ್ಳೋದಿದ್ದರೆ ಯಾವ ರೀತಿಯಾದಂತಹ ಸಮಿತಿಗಳಿದು? 65 ಜನರ ಸಮಿತಿಯನ್ನು ರಚಿಸಿ ಶಿಫಾರಸುಗಳನ್ನು ಕೈ ಬಿಡೋದ್ರ ಉದ್ದೇಶ ಏನು? ಇಂಥ ಕಾರಣಗಳಿಗಾಗಿ ಇವರು ಶಿಫಾರಸು ಮಾಡಿರೋದು ಸರಿಯಿಲ್ಲ. ಈ ಆಯ್ಕೆ ಸಮಿತಿಯವರು ಸರಿಯಾಗಿ ಶಿಫಾರಸು ಮಾಡಿಲ್ಲ ಅಂತ ಹೇಳಿ ಆದರೂ ಸ್ಪಷ್ಟನೆ ಕೊಡಲಿ. ಈ ಆಯ್ಕೆ ಸಮಿತಿಯವರಿಗೆ ಶಿಫಾರಸು ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಇವುಗಳನ್ನು ನಾವು ಕೈ ಬಿಟ್ಟಿದ್ದೀವಿ ಅಂತ ಅದಾದರೂ ಮಾಡ್ಬೋದಲ್ವಾ ಸರ್ಕಾರ? ಇಲ್ಲಿ ತಜ್ಞರ ಸಮಿತಿಗೊಂದು ಮಾನದಂಡ, ಸಚಿವರ ಸಭೆಗೊಂದು ಮಾನದಂಡ ಏನಾದರೂ ಇದೆಯಾ? ಯಾವ ಮಾನದಂಡದ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ? ಇಲ್ಲಿ ಕೆಲವು ಪ್ರಶಸ್ತಿಗಳಿದ್ದಾವೆ. ಕ್ರೀಡಾ ಪ್ರಶಸ್ತಿಯ ಹೆಸರಿನಲ್ಲಿ ಯೋಗ ಕೆಟಗರಿಯಲ್ಲಿ ಒಬ್ಬರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೋಡಿದರೆ ಆ ಹೆಸರುಗಳನ್ನು ಇಲ್ಲಿ ತೆಗೆದುಕೊಳ್ಳೋದಿಲ್ಲ. ಆದರೆ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆ ನಿಜಕ್ಕೂ ಕೂಡ ಯಾರು ಶಿಫಾರಸು ಮಾಡಿದರು, ಯಾವ ಕಾರಣಕ್ಕೆ ಕೊಟ್ಟರು, ಈ ರೀತಿಯಾದಂತಹ ಪ್ರಶ್ನೆಗಳಿದ್ದಾವೆ. ಲಾಬಿ ಮಾಡಿದವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಂಥದ್ದು ರಾಜ್ಯಕ್ಕೆ ಕೊಡುವಂತಹ ಗೌರವನ. ನಾವು ನಮ್ಮ ರಾಜ್ಯದ ಕನ್ನಡಿಗರ ಏಕೀಕರಣದ ಸಂಕೇತವಾಗಿ ನವೆಂಬರ್ 1ರಂದು ಆಚರಿಸ್ತಾ ಇರುವಂಥದ್ದು ರಾಜ್ಯೋತ್ಸವವನ್ನು. ಆ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾಡು ನುಡಿಗೆ ಸೇವೆ ಸಲ್ಲಿಸಿದಂಥವ್ರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು. ಆದರೆ ಅಂಥ ಪ್ರಶಸ್ತಿ ಕೊಡುವಾಗಲೂ ಕೂಡ ಈ ರೀತಿಯಾದಂತಹ ಲಾಬಿ ಮಾಡಿದಂಥವ್ರಿಗೆ ಪ್ರಶಸ್ತಿ ಕೊಡ್ತೀರಿ ಅಂತೇಳಿ ಆದರೆ ಅದಕ್ಕೆ ಏನು, ಯಾವ ಉದ್ದೇಶಕ್ಕಾಗಿದ್ದು? ನಾಡು ನುಡಿಗೆ ಸೇವೆ ಸಲ್ಲಿಸಿದವರ ಆಯ್ಕೆಯಲ್ಲೂ ಕೂಡ ಪಾರದರ್ಶಕತೆ ಬರುವಂಥದ್ದು ಯಾವಾಗ? ಕನಿಷ್ಠ ಪಕ್ಷ ನಾಡು ನುಡಿಗೆ ಸೇವೆ ಸಲ್ಲಿಸಿದಂಥವರ ವಿಚಾರದಲ್ಲಾದರೂ ಪಾರದರ್ಶಕತೆಯನ್ನು ಮೆರಿಬೇಕೋ ಬೇಡವೋ? ಸಾಮಾನ್ಯ ಜನರ ಮುಂದೆ ನಾನು ಕೇಳ್ತಿರೋ ಒಂದು ಪ್ರಶ್ನೆ ಇದು. ಅಂಥದ್ದು ಬೇಕೋ ಬೇಡವೋ? ಹಾಗೆ ಬೇಕು ಅಂತಿದ್ರೆ ನಾಡು ನುಡಿಯ ವಿಚಾರದಲ್ಲಿ ಆದರೂ ಸರ್ಕಾರಗಳು ತಮ್ಮ ಆಯ್ಕೆ ಸಮಿತಿಯ ಮೂಲಕವಾಗಿ ಬಂದಿರುವಂಥ ಶಿಫಾರಸುಗಳನ್ನಾದರೂ ಮಾಡಬೇಕಲ್ವಾ? ಅದನ್ನು ಪರಿಗಣಿಸಿ ಆದರೂ ಪ್ರಶಸ್ತಿ ಕೊಡಬೇಕಾ ಬೇಡವಾ? ಇಂತಹ ಪ್ರಶ್ನೆಗಳಿಲ್ಲಿರುವಂಥದ್ದು. ಈ ಬಾರಿಯ ಪ್ರಶಸ್ತಿಯಲ್ಲಿ ಪ್ರಭಾವ ಈ ರೀತಿಯಾಗಿದೆ, ಮುಂದಿನ ಬಾರಿ ಮತ್ತೊಂದಷ್ಟು ಪ್ರಭಾವಗಳು ನಡೀತಾ ಹೋದರೆ ಯಾವ ಉದ್ದೇಶಕ್ಕೆ ಬೇಕಾಗಿ ಪ್ರಶಸ್ತಿಗಳನ್ನು ಕೊಡಬೇಕು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುವಂಥದ್ದು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಒಬ್ಬರು ಈ ಆಯ್ಕೆ ಸಮಿತಿಯಲ್ಲಿದ್ದಂಥವ್ರು ಹೇಳ್ತಾ ಇದ್ರು, ಯಾಕೆ ಬೇಕಾಗಿ ರಾಜ್ಯೋತ್ಸವ ಪ್ರಶಸ್ತಿ ಇದ್ದರೆ ನಾವು ಕೊಡಬೇಕು? ಈ ರೀತಿಯಾಗಿ ಪ್ರಭಾವಗಳನ್ನು ಬೀರೋದಿದ್ರೆ, ಈ ರೀತಿಯಾಗಿ ಒತ್ತಡವನ್ನು ಹಾಕ್ತಾ ಕೂರೋರಿದ್ರೆ, ಈ ರೀತಿಯಾಗಿ ಇರೋಬರೋ ಎಮ್ಮೆಲೆಗಳ ಮೂಲಕ ಹೇಳಿಸೋರು ಇರೋದಿದ್ರೆ ನಾವು ಹಂಗಾರೆ ಸಾಧಕರನ್ನು ಗುರುತಿಸೋದಕ್ಕಿರುವಂಥದ್ದು, ಅಥವಾ ಸಾಧಕರು ತಮ್ಮನ್ನು ತಾವೇ ಗುರುತಿಸ್ಕೊಂಡು ಪ್ರಶಸ್ತಿಯನ್ನು ತಾವೇ ತೆಗೆದುಕೊಂಡು ಹೋಗೋದಕ್ಕಿರುವಂಥದ್ದು? ಈ ಕಾರಣಕ್ಕಾಗಿ ಪ್ರಶಸ್ತಿ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಒಬ್ಬರು ಭಾಳ ಬೇಸರದಿಂದ ಹೇಳ್ತಾ ಇದ್ರು. ಇದು ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಯ ಪರಿಸ್ಥಿತಿ. ನಿಜಕ್ಕೂ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯದ ಗೌರವವನ್ನು ಹೆಚ್ಚಳ ಮಾಡುವಂಗಿರಬೇಕು. ಆ ಕೆಲಸವನ್ನು ಮಾಡಬೇಕಾಗಿರೋದು ಸರ್ಕಾರ. ಎಲ್ಲದಕ್ಕೂ ಪ್ರಭಾವಕ್ಕೆ ಒಳಗಾಗದಿದ್ದರೆ ಪ್ರಶಸ್ತಿಗೆ ಅದರ ಗೌರವ ಮತ್ತು ಅರ್ಹರಿಗೆ, ಈಗ ಈ ಪಟ್ಟಿಯಲ್ಲಿ ಅನೇಕರು ಅರ್ಹರು ಕೂಡ ಇದ್ದಾರೆ, ಆ ಅರ್ಹರಿಗೂ ಕೂಡ ಅದೊಂದು ರೀತಿಯಂಥ ಅವಮಾನದ ರೀತಿಯಲ್ಲಿ ಆಗುತ್ತೆ. ಇದರಲ್ಲಿರೋರೆಲ್ಲರೂ ಕೂಡ ಅನರ್ಹರು ಅಂತೇಳಿಲ್ಲ, ಇಲ್ಲಿ ಅನೇಕರು ಅರ್ಹರಿದ್ದಾರೆ, ಭಾಳ ಹಿರಿಯರಿಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಆ ಅರ್ಹರ ಗೌರವವು ಕೂಡ ಹೆಚ್ಚು ಆಗಬೇಕು ಅಂತ ಹೇಳಿದರೆ
ಅವರ ಜೊತೆಯಲ್ಲಿ ಕುಳಿತುಕೊಳ್ಳುವಂತಹ, ಅವರ ಸಾಲಲ್ಲಿ ಕುಳಿತಿರುವಂತಹ ಪ್ರತಿಯೊಬ್ಬರು ಕೂಡ ಅರ್ಹರೇ ಇರಬೇಕು ಅನ್ನುವಂಥದ್ದು ಪ್ರಶಸ್ತಿಗಿರುವಂತಹ ಬಹಳ ಮುಖ್ಯವಾದಂಥ ಮಾನದಂಡ. ಅದನ್ನು ಸರ್ಕಾರ ಪರಿಗಣಿಸಬೇಕಾಗುತ್ತೆ.